ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದೀಗ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಯುದ್ಧ ಇನ್ನೂ ಕೂಡ ಮುಗಿತಾ ಇಲ್ಲ. ಈ ಯುದ್ಧದ ಪರಿಣಾಮವಾಗಿ ವ್ಯಾಪಾರ ವಹಿವಾಟಿನ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ. ಅದರ ಜೊತೆಗೆ ಔಷಧಿಗಳ ಮೇಲೂ ಕೂಡ ಪರಿಣಾಮ ಬೀಳುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಔಷಧಿಗಳ ದರ ಕೂಡ ಹೆಚ್ಚಳವಾಗುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಯುದ್ಧದ ಎಫೆಕ್ಟ್ ನಾನಾ ವಲಯಗಳ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ. ಇತ್ತೀಚೆಗೆ ನಾವು ಹೋಟೆಲ್ ಜೊತೆಗೆ ದಿನಸಿ ಪದಾರ್ಥಗಳು, ಮಸಾಲಾ ಪದಾರ್ಥಗಳು, ಬೇರೆ ಬೇರೆ ವಲಯಗಳಿಗೆ ಹೇಗೆ ಯುದ್ಧದ ಎಫೆಕ್ಟ್ ತಟ್ಟಿದೆ ಅಂತ ವರದಿಯನ್ನ ಮಾಡ್ತಿದ್ವಿ. ಇದೀಗ ಔಷಧಿಗಳ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ಏನಾದ್ರೂ ಮುಂದಿನ ದಿನಗಳಲ್ಲಿ ತಟ್ಟಬಹುದಾ, ಈ ಒಂದು ಆತಂಕ ಕೂಡ ಶುರುವಾಗಿದೆ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬೃಹತ್ ಬೆಂಗಳೂರು ಕೆಮಿಸ್ಟ್ ಅಂಡ್ ಡ್ರಗ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರಾದಂತಹ ಮಾಯಣ್ಣ ಅವರಿದ್ದಾರೆ. ಮಾತಾಡಿಸ್ಕೊಂಡು ಹೋಗೋಣ. ಸರ್, ಇದೀಗ ಬೇರೆ ಬೇರೆ ವಲಯಕ್ಕೆ ಯುದ್ಧದ ಎಫೆಕ್ಟ್ ಡೈರೆಕ್ಟ್ ಆಗಿ, ಕೆಲವೊಂದು ವಲಯಕ್ಕೆ ಇಂಡೈರೆಕ್ಟ್ ಆಗಿ ತಟ್ಟಿರುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಔಷಧದ ವಲಯಕ್ಕೇನಾದ್ರೂ ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆಯಾ ಸರ್? ಅಂದ್ರೆ ಪ್ರಿಪೇರ್ ಆಗೋ ರೀತಿಯಲ್ಲಿ ನೀವು ಇರಿ ಅನ್ನೋ ರೀತಿಯಲ್ಲಿ ಏನಾದ್ರೂ ಮಾಹಿತಿಗಳು ಬರ್ತಿದ್ಯಾ ಹೇಗೆ ಅಂತ? ಈಗ ತಕ್ಷಣಕ್ಕೆ ಯಾವುದೇ ಡ್ರಗ್ದು ಬೆಲೆ ಜಾಸ್ತಿ ಆಗಿಲ್ಲ. ನಮಗೆ ಮಾಹಿತಿ ಇರೋ ಪ್ರಕಾರ ಕೆಲವು ಡ್ರಗ್ಸ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗಿರೋದ್ರೆ ಬೇರೆ ಎಲ್ಲ ಇದನ್ನು ಪೆಟ್ರೋಕೆಮಿಕಲ್ಸ್ ಮತ್ತೆ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ ಫಾಯಿಲ್ಸ್ ಮತ್ತೆ ಕೆಮಿಕಲ್ಸ್ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, 5 to 20% ಆಗುತ್ತೆ ಅಂತೇಳಿ ಒಂದು ಕಂಪನಿಗಳಿಂದ ಒಂದು ಮಾಹಿತಿ ಬಂದಿದೆ. ಅದು ಸರ್ಕಾರದಿಂದ ಏನು ಅಧಿಕೃತವಾಗಿ ಬಂದಿರತಕ್ಕಂಥ ಮಾಹಿತಿ ಅಲ್ಲ. ಡೆಫಿನೆಟ್ ಆಗಿ ಸ್ವಲ್ಪ 5 to 15% ಆದ್ರೂ ಜಾಸ್ತಿ ಆಗುತ್ತೆ. ಅದಕ್ಕೆ ಜನ ರೆಡಿ ಆಗಿರಬೇಕು ಖಂಡಿತವಾಗ್ಲೂ. ಸರ್, ಅಂದ್ರೆ ಇದು ಪ್ರಾಕ್ಟಿಕಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಸರ್? ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಫ್ಯೂಯಲ್ ಬೆಲೆ ಹೆಚ್ಚಳದಿಂದನಾ ಅಥವಾ LPG ಗ್ಯಾಸ್ಗಳಿಂದ ಕೆಲವೊಂದು ಔಷಧಗಳನ್ನ ತಯಾರು ಮಾಡೋದಕ್ಕೂ ಕೂಡ ಹಿಟ್ಟಾಗಿ ಇದು ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗುವಂತದ್ದ ಯಾವ ರೀತಿಯಾಗಿ ನೋಡ್ತೀರಾ ಅಂತ? ಎಲ್ಲ ಡಿಪೆಂಡ್ ಆಗಿರೋದು ಟ್ರಾನ್ಸ್ಪೋರ್ಟೇಷನ್ ಮೇಲೆ. ಮತ್ತೆ LPG ಗ್ಯಾಸ್ ಸಹ ಬೇಕಾಗುತ್ತೆ. ಕೆಮಿಕಲ್ಸ್, ಮೇನ್ಲಿ ಕೆಮಿಕಲ್ಸ್ ಟ್ರಾನ್ಸ್ಪೋರ್ಟೇಷನ್, ಪೆಟ್ರೋಕೆಮಿಕಲ್ಸ್, ಫಾಯಿಲ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗೋದು ಪೆಟ್ರೋಕೆಮಿಕಲ್ಸ್ ಇಂದಾನೆ. ಪ್ಲಾಸ್ಟಿಕ್ಸ್ ಅದೆಲ್ಲ ಬೇಕಾಗುತ್ತೆ. ಅದೆಲ್ಲ ಒಂಥರ ಚೈನ್ ಲಿಂಕ್ ಮೇಡಮ್. ಇದು ಯುದ್ಧದಿಂದ ಏನ್ ಶಾರ್ಟೇಜ್ ಆಗ್ತಾ ಇದೆ ಪೆಟ್ರೋಲ್ ಮತ್ತೆ ಡೀಸೆಲ್ ಅಭಾವದಿಂದ ಆಟೋಮೆಟಿಕ್ ಆಗಿ ಎಲ್ಲವುದು ಒಂದು 5 to 15% ಜಾಸ್ತಿ ಆಗುತ್ತೆ ಖಂಡಿತ. ಇವಿಷ್ಟು ಮಾಯಣ್ಣ ಅವರ ಮಾತು. ಅಂದ್ರೆ ಪ್ರಮುಖವಾಗಿ ಪೆಟ್ರೋಕೆಮಿಕಲ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಜೊತೆಗೆ ಮ್ಯಾನುಫ್ಯಾಕ್ಚರ್ ಟ್ರಾನ್ಸ್ಪೋರ್ಟೇಷನ್ ಅಂತ ವಿಚಾರ ಬಂದಾಗ ಅದರಲ್ಲೂ ಕೂಡ ಹಿಟ್ಟಾಗಿ ಅದರ ಇಂಡೈರೆಕ್ಟ್ ಎಫೆಕ್ಟ್ ನೇರವಾಗಿ ಔಷಧ ವಲಯದ ಮೇಲೆ ತಟ್ಟುವಂತಹ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ 15 to 20% ದರ ಹೆಚ್ಚಳದ ಸಾಧ್ಯತೆ ಇದೆ. ಇದಕ್ಕೆ ಪ್ರಿಪೇರ್ ಆಗಿರಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಲ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದೀಗ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಯುದ್ಧ ಇನ್ನೂ ಕೂಡ ಮುಗಿತಾ ಇಲ್ಲ. ಈ ಯುದ್ಧದ ಪರಿಣಾಮವಾಗಿ ವ್ಯಾಪಾರ ವಹಿವಾಟಿನ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ. ಅದರ ಜೊತೆಗೆ ಔಷಧಿಗಳ ಮೇಲೂ ಕೂಡ ಪರಿಣಾಮ ಬೀಳುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಔಷಧಿಗಳ ದರ ಕೂಡ ಹೆಚ್ಚಳವಾಗುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಯುದ್ಧದ ಎಫೆಕ್ಟ್ ನಾನಾ ವಲಯಗಳ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ. ಇತ್ತೀಚೆಗೆ ನಾವು ಹೋಟೆಲ್ ಜೊತೆಗೆ ದಿನಸಿ ಪದಾರ್ಥಗಳು, ಮಸಾಲಾ ಪದಾರ್ಥಗಳು, ಬೇರೆ ಬೇರೆ ವಲಯಗಳಿಗೆ ಹೇಗೆ ಯುದ್ಧದ ಎಫೆಕ್ಟ್ ತಟ್ಟಿದೆ ಅಂತ ವರದಿಯನ್ನ ಮಾಡ್ತಿದ್ವಿ. ಇದೀಗ ಔಷಧಿಗಳ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ಏನಾದ್ರೂ ಮುಂದಿನ ದಿನಗಳಲ್ಲಿ ತಟ್ಟಬಹುದಾ, ಈ ಒಂದು ಆತಂಕ ಕೂಡ ಶುರುವಾಗಿದೆ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬೃಹತ್ ಬೆಂಗಳೂರು ಕೆಮಿಸ್ಟ್ ಅಂಡ್ ಡ್ರಗ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರಾದಂತಹ ಮಾಯಣ್ಣ ಅವರಿದ್ದಾರೆ. ಮಾತಾಡಿಸ್ಕೊಂಡು ಹೋಗೋಣ. ಸರ್, ಇದೀಗ ಬೇರೆ ಬೇರೆ ವಲಯಕ್ಕೆ ಯುದ್ಧದ ಎಫೆಕ್ಟ್ ಡೈರೆಕ್ಟ್ ಆಗಿ, ಕೆಲವೊಂದು ವಲಯಕ್ಕೆ ಇಂಡೈರೆಕ್ಟ್ ಆಗಿ ತಟ್ಟಿರುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಔಷಧದ ವಲಯಕ್ಕೇನಾದ್ರೂ ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆಯಾ ಸರ್? ಅಂದ್ರೆ ಪ್ರಿಪೇರ್ ಆಗೋ ರೀತಿಯಲ್ಲಿ ನೀವು ಇರಿ ಅನ್ನೋ ರೀತಿಯಲ್ಲಿ ಏನಾದ್ರೂ ಮಾಹಿತಿಗಳು ಬರ್ತಿದ್ಯಾ ಹೇಗೆ ಅಂತ? ಈಗ ತಕ್ಷಣಕ್ಕೆ ಯಾವುದೇ ಡ್ರಗ್ದು ಬೆಲೆ ಜಾಸ್ತಿ ಆಗಿಲ್ಲ. ನಮಗೆ ಮಾಹಿತಿ ಇರೋ ಪ್ರಕಾರ ಕೆಲವು ಡ್ರಗ್ಸ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗಿರೋದ್ರೆ ಬೇರೆ ಎಲ್ಲ ಇದನ್ನು ಪೆಟ್ರೋಕೆಮಿಕಲ್ಸ್ ಮತ್ತೆ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ ಫಾಯಿಲ್ಸ್ ಮತ್ತೆ ಕೆಮಿಕಲ್ಸ್ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, 5 to 20% ಆಗುತ್ತೆ ಅಂತೇಳಿ ಒಂದು ಕಂಪನಿಗಳಿಂದ ಒಂದು ಮಾಹಿತಿ ಬಂದಿದೆ. ಅದು ಸರ್ಕಾರದಿಂದ ಏನು ಅಧಿಕೃತವಾಗಿ ಬಂದಿರತಕ್ಕಂಥ ಮಾಹಿತಿ ಅಲ್ಲ.
ಡೆಫಿನೆಟ್ ಆಗಿ ಸ್ವಲ್ಪ 5 to 15% ಆದ್ರೂ ಜಾಸ್ತಿ ಆಗುತ್ತೆ. ಅದಕ್ಕೆ ಜನ ರೆಡಿ ಆಗಿರಬೇಕು ಖಂಡಿತವಾಗ್ಲೂ. ಸರ್, ಅಂದ್ರೆ ಇದು ಪ್ರಾಕ್ಟಿಕಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಸರ್? ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಫ್ಯೂಯಲ್ ಬೆಲೆ ಹೆಚ್ಚಳದಿಂದನಾ ಅಥವಾ LPG ಗ್ಯಾಸ್ಗಳಿಂದ ಕೆಲವೊಂದು ಔಷಧಗಳನ್ನ ತಯಾರು ಮಾಡೋದಕ್ಕೂ ಕೂಡ ಹಿಟ್ಟಾಗಿ ಇದು ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗುವಂತದ್ದ ಯಾವ ರೀತಿಯಾಗಿ ನೋಡ್ತೀರಾ ಅಂತ? ಎಲ್ಲ ಡಿಪೆಂಡ್ ಆಗಿರೋದು ಟ್ರಾನ್ಸ್ಪೋರ್ಟೇಷನ್ ಮೇಲೆ, ಮತ್ತೆ LPG ಗ್ಯಾಸ್ ಸಹ ಬೇಕಾಗುತ್ತೆ. ಕೆಮಿಕಲ್ಸ್, ಮೇನ್ಲಿ ಕೆಮಿಕಲ್ಸ್ ಟ್ರಾನ್ಸ್ಪೋರ್ಟೇಷನ್, ಪೆಟ್ರೋಕೆಮಿಕಲ್ಸ್, ಫಾಯಿಲ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗೋದು ಪೆಟ್ರೋಕೆಮಿಕಲ್ಸ್ ಇಂದಾನೆ. ಪ್ಲಾಸ್ಟಿಕ್ಸ್ ಅದೆಲ್ಲ ಬೇಕಾಗುತ್ತೆ. ಅದೆಲ್ಲ ಒಂಥರ ಚೈನ್ ಲಿಂಕ್ ಮೇಡಮ್. ಇದು ಯುದ್ಧದಿಂದ ಏನ್ ಶಾರ್ಟೇಜ್ ಆಗ್ತಾ ಇದೆ ಪೆಟ್ರೋಲ್ ಮತ್ತೆ ಡೀಸೆಲ್ ಅಭಾವದಿಂದ ಆಟೋಮೆಟಿಕ್ ಆಗಿ ಎಲ್ಲವುದು ಒಂದು 5 to 15% ಜಾಸ್ತಿ ಆಗುತ್ತೆ ಖಂಡಿತ. ಇವಿಷ್ಟು ಮಾಯಣ್ಣ ಅವರ ಮಾತು. ಅಂದ್ರೆ ಪ್ರಮುಖವಾಗಿ ಪೆಟ್ರೋಕೆಮಿಕಲ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಜೊತೆಗೆ ಮ್ಯಾನುಫ್ಯಾಕ್ಚರ್ ಟ್ರಾನ್ಸ್ಪೋರ್ಟೇಷನ್ ಅಂತ ವಿಚಾರ ಬಂದಾಗ ಅದರಲ್ಲೂ ಕೂಡ ಹಿಟ್ಟಾಗಿ ಅದರ ಇಂಡೈರೆಕ್ಟ್ ಎಫೆಕ್ಟ್ ನೇರವಾಗಿ ಔಷಧ ವಲಯದ ಮೇಲೆ ತಟ್ಟುವಂತಹ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ 15 to 20% ದರ ಹೆಚ್ಚಳದ ಸಾಧ್ಯತೆ ಇದೆ. ಇದಕ್ಕೆ ಪ್ರಿಪೇರ್ ಆಗಿರಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದೀಗ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಯುದ್ಧ ಇನ್ನೂ ಕೂಡ ಮುಗಿತಾ ಇಲ್ಲ. ಈ ಯುದ್ಧದ ಪರಿಣಾಮವಾಗಿ ವ್ಯಾಪಾರ ವಹಿವಾಟಿನ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ. ಅದರ ಜೊತೆಗೆ ಔಷಧಿಗಳ ಮೇಲೂ ಕೂಡ ಪರಿಣಾಮ ಬೀಳುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಔಷಧಿಗಳ ದರ ಕೂಡ ಹೆಚ್ಚಳವಾಗುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಯುದ್ಧದ ಎಫೆಕ್ಟ್ ನಾನಾ ವಲಯಗಳ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ. ಇತ್ತೀಚೆಗೆ ನಾವು ಹೋಟೆಲ್, ಜೊತೆಗೆ ದಿನಸಿ ಪದಾರ್ಥಗಳು, ಮಸಾಲಾ ಪದಾರ್ಥಗಳು, ಬೇರೆ ಬೇರೆ ವಲಯಗಳಿಗೆ ಹೇಗೆ ಯುದ್ಧದ ಎಫೆಕ್ಟ್ ತಟ್ಟಿದೆ ಅಂತ ವರದಿಯನ್ನ ಮಾಡ್ತಿದ್ವಿ. ಇದೀಗ ಔಷಧಿಗಳ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ಏನಾದ್ರೂ ಮುಂದಿನ ದಿನಗಳಲ್ಲಿ ತಟ್ಟಬಹುದಾ, ಈ ಒಂದು ಆತಂಕ ಕೂಡ ಶುರುವಾಗಿದೆ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬೃಹತ್ ಬೆಂಗಳೂರು ಕೆಮಿಸ್ಟ್ ಅಂಡ್ ಡ್ರಗ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರಾದಂತಹ ಮಾಯಣ್ಣ ಅವರಿದ್ದಾರೆ. ಮಾತಾಡಿಸ್ಕೊಂಡು ಹೋಗೋಣ. ಸರ್, ಇದೀಗ ಬೇರೆ ಬೇರೆ ವಲಯಕ್ಕೆ ಯುದ್ಧದ ಎಫೆಕ್ಟ್ ಡೈರೆಕ್ಟ್ ಆಗಿ, ಕೆಲವೊಂದು ವಲಯಕ್ಕೆ ಇಂಡೈರೆಕ್ಟ್ ಆಗಿ ತಟ್ಟಿರುವಂತದ್ದನ್ನು ನಾವು ನೋಡ್ತಾ ಇದ್ವಿ. ಔಷಧದ ವಲಯಕ್ಕೇನಾದ್ರೂ ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆಯಾ ಸರ್? ಅಂದ್ರೆ ಪ್ರಿಪೇರ್ ಆಗೋ ರೀತಿಯಲ್ಲಿ ನೀವು ಇರಿ ಅನ್ನೋ ರೀತಿಯಲ್ಲಿ ಏನಾದ್ರೂ ಮಾಹಿತಿಗಳು ಬರ್ತಿದ್ಯಾ ಹೇಗೆ ಅಂತ? ಈಗ ತಕ್ಷಣಕ್ಕೆ ಯಾವುದೇ ಡ್ರಗ್ದು ಬೆಲೆ ಜಾಸ್ತಿ ಆಗಿಲ್ಲ. ನಮಗೆ ಮಾಹಿತಿ ಇರೋ ಪ್ರಕಾರ ಕೆಲವು ಡ್ರಗ್ಸ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗಿರೋದ್ರೆ ಬೇರೆ ಎಲ್ಲ ಇದನ್ನು ಪೆಟ್ರೋಕೆಮಿಕಲ್ಸ್ ಮತ್ತೆ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಐಟಮ್, ಫಾಯಿಲ್ಸ್ ಮತ್ತೆ ಕೆಮಿಕಲ್ಸ್ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. 5 to 20% ಆಗುತ್ತೆ ಅಂತೇಳಿ ಒಂದು ಕಂಪನಿಗಳಿಂದ ಒಂದು ಮಾಹಿತಿ ಬಂದಿದೆ. ಅದು ಸರ್ಕಾರದಿಂದ ಏನು ಅಧಿಕೃತವಾಗಿ ಬಂದಿರತಕ್ಕಂಥ ಮಾಹಿತಿ ಅಲ್ಲ. ಡೆಫಿನೆಟ್ ಆಗಿ ಸ್ವಲ್ಪ 5 to 15% ಆದ್ರೂ ಜಾಸ್ತಿ ಆಗುತ್ತೆ. ಅದಕ್ಕೆ ಜನ ರೆಡಿ ಆಗಿರಬೇಕು ಖಂಡಿತವಾಗ್ಲೂ. ಸರ್, ಅಂದ್ರೆ ಇದು ಪ್ರಾಕ್ಟಿಕಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಸರ್? ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಫ್ಯೂಯಲ್ ಬೆಲೆ ಹೆಚ್ಚಳದಿಂದನಾ ಅಥವಾ LPG ಗ್ಯಾಸ್ಗಳಿಂದ ಕೆಲವೊಂದು ಔಷಧಗಳನ್ನ ತಯಾರು ಮಾಡೋದಕ್ಕೂ ಕೂಡ ಹಿಟ್ಟಾಗಿ ಇದು ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗುವಂತದ್ದ ಯಾವ ರೀತಿಯಾಗಿ ನೋಡ್ತೀರಾ ಅಂತ? ಎಲ್ಲ ಡಿಪೆಂಡ್ ಆಗಿರೋದು ಟ್ರಾನ್ಸ್ಪೋರ್ಟೇಷನ್ ಮೇಲೆ, ಮತ್ತೆ LPG ಗ್ಯಾಸ್ ಸಹ ಬೇಕಾಗುತ್ತೆ. ಕೆಮಿಕಲ್ಸ್, ಮೇನ್ಲಿ ಕೆಮಿಕಲ್ಸ್ ಟ್ರಾನ್ಸ್ಪೋರ್ಟೇಷನ್, ಪೆಟ್ರೋಕೆಮಿಕಲ್ಸ್, ಫಾಯಿಲ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗೋದು ಪೆಟ್ರೋಕೆಮಿಕಲ್ಸ್ ಇಂದಾನೆ. ಪ್ಲಾಸ್ಟಿಕ್ಸ್ ಅದೆಲ್ಲ ಬೇಕಾಗುತ್ತೆ. ಅದೆಲ್ಲ ಒಂಥರ ಚೈನ್ ಲಿಂಕ್ ಮೇಡಮ್. ಇದು ಯುದ್ಧದಿಂದ ಏನ್ ಶಾರ್ಟೇಜ್ ಆಗ್ತಾ ಇದೆ ಪೆಟ್ರೋಲ್ ಮತ್ತೆ ಡೀಸೆಲ್ ಅಭಾವದಿಂದ ಆಟೋಮೆಟಿಕ್ ಆಗಿ ಎಲ್ಲವುದು ಒಂದು 5 to 15% ಜಾಸ್ತಿ ಆಗುತ್ತೆ ಖಂಡಿತ. ಇವಿಷ್ಟು ಮಾಯಣ್ಣ ಅವರ ಮಾತು. ಅಂದ್ರೆ ಪ್ರಮುಖವಾಗಿ ಪೆಟ್ರೋಕೆಮಿಕಲ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಜೊತೆಗೆ ಮ್ಯಾನುಫ್ಯಾಕ್ಚರ್ ಟ್ರಾನ್ಸ್ಪೋರ್ಟೇಷನ್ ಅಂತ ವಿಚಾರ ಬಂದಾಗ ಅದರಲ್ಲೂ ಕೂಡ ಹಿಟ್ಟಾಗಿ ಅದರ ಇಂಡೈರೆಕ್ಟ್ ಎಫೆಕ್ಟ್ ನೇರವಾಗಿ ಔಷಧ ವಲಯದ ಮೇಲೆ ತಟ್ಟುವಂತಹ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ 15 to 20% ದರ ಹೆಚ್ಚಳದ ಸಾಧ್ಯತೆ ಇದೆ. ಇದಕ್ಕೆ ಪ್ರಿಪೇರ್ ಆಗಿರಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.